ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತು ಮೊಟ್ಟೆ ಆಮ್ಲೆಟ್ ಮಾಡೋಣ. ಅಯ್ಯೋ, ಆಮ್ಲೆಟ್ ಅಂದರೆ ಎಲ್ಲರೂ ಮಾಡ್ತಾರೆ, ಇದೇನು ಮಹಾ ಅಂತ ನೀವು ಅಂದ್ಕೋಬೋದು. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ ಬೇರೆ ರೀತಿಯಲ್ಲಿ ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಒಂದು ಸತಿ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಮಾಡೋ ರೀತಿ ಬೇರೆ ಆದಾಗ ರುಚಿ ಕೂಡ ಬೇರೆ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ಬನ್ನಿ ಶುರು ಮಾಡೋಣ. ಈ ಥರ ಆಮ್ಲೆಟ್ ಮಾಡಿದಾಗ ಒಂದೇ ಸತಿ ಆಮ್ಲೆಟ್ ಮಾಡಿ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಕೊಡ್ಬೋದು. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ 4 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕಡಾಯಿ ಸ್ವಲ್ಪ ದಪ್ಪ ತಳದಿದ್ದರೆ ತುಂಬ ಒಳ್ಳೆಯದು. ಎಣ್ಣೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಸುತ್ತ ಹರಡೋ ಥರ ಎಣ್ಣೆನ ಈ ಥರ ಬಾಣಲಿ ಶೇಕ್ ಮಾಡಿ ಹಾಕ್ಕೋಬೇಕು. ಹಾಗೆಯೇ ಫ್ಲೇಮ್ ಸ್ವಲ್ಪ ಫ್ಲೋನಲ್ಲಿದ್ರೇ ಒಳ್ಳೆಯದು. ಈಗ 1 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 6 ಕರಿಬೇವಿನ ಸೊಪ್ಪು ಎಲೆನ ತೊಗೊಂಡು ಸಣ್ಣಗೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. 6 ನಾಟಿ ಹಸಿಮೆಣ್ಸಿನ್ಕಾಯಿನ ಪುಡಿಯಾಗಿ ಹೆಚ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಅದು ಸಣ್ಣ ಪುಡಿಯಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಬೆಂದು ಹೋಗುತ್ತೆ, ಹಾಗೆಯೇ ಖಾರನೂ ಇರಲ್ಲ. ಹಸಿಮೆಣ್ಸಿನ್ಕಾಯಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. 4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣ ಪುಡಿಯಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನೀಟಾಗಿ ಅದನ್ನು ಹುರ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ. ಈಗ ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೆಂದೋಗುತ್ತೆ. ಈಗ ಸ್ವಲ್ಪ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು. ಒಂದು ಅರ್ಧ ಚಮಚ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ಳೋಣ. ಈಗ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ಈಗ ಫ್ಲೇಮ್ನ ಫುಲ್ ಮತ್ತೆ ಲೋ ಮಾಡ್ಕೊಂಬಿಡೋಣ. ಸ್ಟವ್ ಸಿಮ್ ಮಾಡಿದ ಮೇಲೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು 4 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋಬೇಕು, ನೊರೆ ಬರೋ ಥರ. ಮುಂಚೆ ಈರುಳ್ಳಿನ ಒಂದು ಸ್ವಲ್ಪ ಕೆದ್ಕೊಂಡಿರಬೇಕು, ಯಾಕಂದರೆ ಇಲ್ಲಾಂದರೆ ಒಂದೇ ಕಡೆ ಇರುತ್ತಲ್ವ, ಸೀದೋಗ್ಬಿಡುತ್ತೆ. ಈಗ ಬೀಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಈ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ನಿಧಾನಕ್ಕೆ ಈ ಥರ ಸುರಿದು ಬಿಡಬೇಕು. ಅದನ್ನು ಮತ್ತೆ ಮಿಕ್ಸ್ ಮಾಡೋದು ಬೇಡ, ಏನು ಬೇಡ, ತೆಳುವಾಗದ ಮೇಲೆ ಹರಡ್ಕೊಂಡು ಬಿಡೋಣ. ಈಗಲೇ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಪುಡಿಯಾಗಿ ಹೆಚ್ಕೊಂಡು ಅದ್ರ ಮೇಲೆ ಗಾರ್ನಿಷ್ ಮಾಡ್ಕೊಂಡ್ಬಿಡ್ಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ 5ರಿಂದ 6 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಕೆಲವೊಂದು ಸತಿ ಜಾಸ್ತಿ ತೊಗೊಂಡ್ರೆ ಪರವಾಗಿಲ್ಲ, ನಿಮ್ಮ ಸ್ಟವ್ ಮೇಲೆ ನಿಮ್ಮ ಹಾಕ್ಕೊಂಡಿರೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ನಿಮಿಷ ತೊಗೊಳುತ್ತೆ ಅಂತ. ಇದನ್ನು ನೀವು ಅದು ಕನ್ನಡಿ ಮುಚ್ಚಳ ಆಗಿರೋದ್ರಿಂದ ಅದರಲ್ಲೇ ಕಾಣಿಸುತ್ತೆ, ಅಥವಾ ಮಧ್ಯದಲ್ಲಿ ಒಂದು ಸತಿ ತೆಗೆದು ನೋಡ್ತಾಯಿರಿ. ಮೇಲೆ ಎಲ್ಲ ಮೊಟ್ಟೆ ಬೆಳ್ಳಕ್ಕಾಗಿ ದೋಸೆ ಥರ ಉಬ್ಬಿ ಬಂದಿರುತ್ತೆ. ಅಲ್ಲಿವರೆಗೂ ಫ್ಲೇಮು ಲೋನಲ್ಲೇ ಇರಬೇಕು. ಕೆಲವೊಂದು ಸತಿ ಮೊಟ್ಟೆ ಜಾಸ್ತಿ ಆಗಿದರೆ ಅಥವಾ ಈರುಳ್ಳಿ ಜಾಸ್ತಿ ಆಗಿದರೆ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಆವಾಗ ನಿಮಗೆ ಟೈಮ್ ನೋಡ್ಕೊಂಡು ಇನ್ನೊಂದು 2 ನಿಮಿಷ ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೋಬೇಕು. ಈಗ ಮುಚ್ಚಳ ತೆಗೆದು ನೋಡೋಣ. ನೋಡಿ, ಬೆಳ್ಳಕ್ಕಾಗಿರೋದೆಲ್ಲ ಬೆಂದಿರೋದು. ಈ ಹಸಿರಾಗೆ ನೀರು ಥರ ಕಾಣುತ್ತಲ್ಲ, ಅದು ಹಸಿಯಾಗಿರೋದಲ್ಲ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಒಂದು ಹಲ್ಲೆ ಸಹಾಯದಿಂದನೋ ಅಥವಾ ಈ ಥರ ಮರದ್ದು ಹಲ್ಲೆಯಿಂದನೋ ಅದನ್ನು ಕಟ್ ಮಾಡ್ಕೋಬೇಕು. ನಾನು 4 ಭಾಗ ಆಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ, ಕಟ್ ಮಾಡಾಗಿದೆ. ನಾನು ಅದನ್ನು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕು. ಮಧ್ಯದಲ್ಲಿ ಕಟ್ ಆಗದೆ ಇರೋ ಥರ ಒಳ್ಳೆ ಡೋಕ್ಲಾ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡೋಕ್ಲಾ ಥರ ಬರ್ತಾಯಿದೆ. ಇದನ್ನು ಮೊಟ್ಟೆ ಡೋಕ್ಲಾ ಅಂತ ಕೂಡ ಹೇಳ್ಬೋದು ನಾವು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇದ್ರ ತೋರಿಸ್ತೀನಿ ನಿಮಗೆ ಎಷ್ಟು ಹೈಟ್ ಬಂದಿದೆ. ಅದು 1-1.5 ಇಂಚಷ್ಟು ಹೈಟ್ ಬಂದಿರುತ್ತೆ. ಹಾಗೆ ಅಷ್ಟೇ ಸ್ಪಾಂಜಿಯಾಗಿರುತ್ತೆ ಅದು ತಿನ್ನೋಕ್ಕೆ. ಇದನ್ನು ಕಟ್ ಮಾಡೋವಾಗ ಮಾತ್ರ ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡಬೇಕು, ತೆಗಿಬೇಕಾದ್ರೂ ಅಷ್ಟೇ. ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ಅಷ್ಟು ಮೊಟ್ಟೆ ಹಾಕ್ಕೋಬೋದು, ಅಥವಾ ಇರೋ ಮೊಟ್ಟೆನಲ್ಲಿನೇ ಅಷ್ಟು ಜನಕ್ಕೆ ಇದನ್ನು ಈ ಥರ ಡಿವೈಡ್ ಮಾಡಿ ಒಂದೊಂದು ಭಾಗವಾಗಿ ಕೊಡ್ಬೋದು.
ಕೆಲವೊಂದು ಸತಿ ಮನೇಲಿ ಜನ ಜಾಸ್ತಿ ಇದ್ದು ಮೊಟ್ಟೆ ಕಡಿಮೆ ಇದ್ದಾಗ ಎಲ್ಲ ಹಾಕಿ ಮಾಡಿಬಿಟ್ಟು ಅದನ್ನು ಅಷ್ಟು ಜನಕ್ಕೆ ಅಂತ ಡಿವೈಡ್ ಮಾಡಿ ಕಟ್ ಮಾಡಿ ಶಂಕರಪೊಳೆ ಆಕಾರದಲ್ಲಿ ಸಹ ಅದನ್ನು ತೆಗಿಬೋದು. ನಾನಿಲ್ಲಿ 4 ಭಾಗ ಮಾಡಿರೋದ್ರಿಂದ ಇದು ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ. ನೀವು ಬೇಕಿದ್ದರೆ ಇದನ್ನು ಸ್ಕ್ವೇರ್ ಪೀಸಸಲ್ಲಿ ಕೂಡ ತೆಗಿಬೋದು. ಫ್ರೆಂಡ್ಸ್, ಇದು ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಇದನ್ನು ಚಪಾತಿ ಜೊತೆಗೆ ಮಾಡಿ ಕೊಡ್ತಾಯಿದ್ದೀನಿ. ನೀವು ಇದನ್ನು ಬೇಕಾದರೆ ಹಾಗೆ ಕೂಡ ತಿನ್ನೋಕ್ಕೆ ಕೊಡ್ಬೋದು, ಸ್ನ್ಯಾಕ್ ಥರ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ನಂಗೆ ತಿಳಿಸಿ. ಇನ್ನು ಹೇಗೆ ಮಾಡ್ಬೋದು ಅಂತ ಕೂಡ ನೀವು ನನಗೆ ತಿಳಿಸ್ಬೋದು. ಇದೇ ಥರ ಈಸಿ ರೆಸಿಪೀಸ್ಗೆ ಹಾಗೆಯೇ ಈಸಿ ಟೆಕ್ನಿಕ್ಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.